ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ಫಸ್ಟು ಕಾಫಿ ಮಾಡಿಕೊಡ್ತಿದ್ದೀನಿ ನಮ್ಮ ಮನೆಯವ್ರಿಗೆ. ಅದಾದಮೇಲೆ ಅವರಲ್ಲೇ ನಿಂತ್ಕೊಂಡು ಕಾಫಿ ಕುಡಿತಾಯಿದ್ರು, ಇಬ್ಬರು ಮಾತಾಡ್ಕೊತಾ ಇದ್ವಿ. ಅದಾದಮೇಲೆ ಇವತ್ತು ಚೋಲೆ ಮಾಡಬೇಕು ಅಂತ ರಾತ್ರಿಯೇ ನೆನೆ ಹಾಕಿದ್ದೆ ನಾನು. ಭಾನುವಾರ ಆಗಿರೋದ್ರಿಂದ ಎಲ್ಲರೂ ಮನೆಯಲ್ಲೇ ಇರ್ತೀವಿ ಅಂತೇಳಿ. ನಾನು ಚೋಲೆನ ಬೇಯಕ್ಕಿಟ್ಟಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಬಿಟ್ಟು ಬೇಯಕ್ಕಿಡ್ತೀನಿ. ಚೋಲೆ ಬಂದ್ಬಿಟ್ಟು ನಮ್ಮ ಮನೆಯವ್ರು ಮಾಡ್ತಾರೆ. ನಾನು ಇವತ್ತು ಬಟೋರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಕ್ಕೆ ಮತ್ತು ಟೀ ಬ್ಯಾಗು ಮತ್ತು ಏಲಕ್ಕಿ ಎಲ್ಲ ಹಾಕಿ ಬೇಯಕ್ಕಿಟ್ಟಿದ್ದೀನಿ. ಅಷ್ಟರಲ್ಲಿ ಬಟೋರೆಗೆ ಬೇಕಾಗಿರೋದಂಥದ್ದು ಹಾಕ್ಕೊತಿದ್ದೀನಿ. ಸ್ವಲ್ಪ ಮೈದಾ ಮತ್ತು ರವೆ, ಆಮೇಲೆ ನನ್ನ ಹತ್ರ ಈಸ್ಟ್ ಇತ್ತು, ಈಸ್ಟ್ ಹಾಕಿದ್ದೀನಿ ಸ್ವಲ್ಪ. ಆಮೇಲೆ ಬೇಕಿಂಗ್ ಪೌಡರು, ಅದ್ರ ಜೊತೆ ಹಾಲು ಹಾಕಿದ್ದೀನಿ. ಹಾಲೆಲ್ಲ ಹಾಕಿ ಮತ್ತು ನೀರು ಹಾಕ್ಕೊಂಡು ಸ್ವಲ್ಪ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಅದನ್ನು ಕಲಸಿಟ್ಬಿಟ್ಟು ಬಂದಿದ್ದೀನಿ. ಅದಾದಮೇಲೆ ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ. ಇವತ್ತು ಸಂಡೇ ಆಗಿರೋದ್ರಿಂದ ಇಬ್ಬರು ಕೂಡ ಮನೆಯಲ್ಲೇ ಇದ್ದಾರೆ. ಇವನು ಮನೆಯೊಳಗೆ ಕ್ರಿಕೆಟ್ ಕಲಿತಾ ಇದ್ದಾನೆ. ಚಿಕ್ಕವನಿಗೆ ಅವರಪ್ಪ ಸ್ನಾನ ಮಾಡಿಸ್ತಾಯಿದ್ರು. ಅಷ್ಟರಲ್ಲೇ ನಾನೆಲ್ಲ ಕಸ ಹೊಡೆಯೋಣ ಅಂತೇಳಿ ಇದು ಮಾಡ್ತಾಯಿದ್ದೆ. ಎಲ್ಲ ಬೆಡ್ಶೀಟೆಲ್ಲ ಮರ್ಚಿಡ್ತಾಯಿದ್ದೆ. ರಾತ್ರಿ ಎ ಸಿ ಆನ್ ಮಾಡೋದ್ರಿಂದ ಸ್ವಲ್ಪ ಬೆಳಗ್ಗೆ ಹೊತ್ತು ಚಳಿ ಆಗುತ್ತೆ. ಹಾಗಾಗಿ ಚಿಕ್ಕವು ಇಟ್ಕೊಂಡಿದ್ದೀವಿ, ಚಳಿ ಆದರೆ ಹೊಚ್ಕೊಳ್ಳೋಕ್ಕೆ ಅಂತೇಳಿ. ಅಷ್ಟರಲ್ಲಿ ಇವನು ಹೋಮ್ವರ್ಕು ಏನೋ ಪ್ರಾಬ್ಲಮ್ ಇತ್ತು ಅಂತೇಳಿ ಮ್ಯಾಕ್ಸ್ ತೊಗೊಂಡು ತೋರಿಸ್ದೆ. ಅದಾದಮೇಲೆ ರಾಗಿನ ಬೀಸ್ಕೊಂಬಂದು ಇಟ್ಕೊಂಡಿದ್ವಿ. ಅದನ್ನು ಕೂಡ ಜಲ್ದಿ ಮಾಡಿ ಇಟ್ಕೊಳ್ಳೋಣ ಅಂತೇಳಿ. ಅಷ್ಟರಲ್ಲೇ ಮಗ ಕೂಡ ಬಂದ. ಚಿಕ್ಕವರಿದ್ದರೆ ಗೊತ್ತಲ್ವ, ನಾನು ಮಾಡ್ತೀನಿ ಅಂತೇಳಿ ಬಂದು ಕೂತಿದ್ದ. ಸ್ನಾನ ಮುಗಿಸ್ಕೊಂಬಂದಿದ್ದಾನೆ, ಹಂಗಾದ್ರೂ ಬಂದು ಕೂತಿದ್ದಾನೆ. ಯಾರಾದರೂ ಹೊರಗಡೆ ಮಕ್ಕಳು ಆಟಾಡ್ತಿದ್ರೆ ಹೋಗ್ಬಿಡ್ತಾರೆ ಆಟಾಡೋದಕ್ಕೆ. ನಮ್ಮನೆ ಹೊರಗಡೆ ಎಲ್ಲ ತುಂಬ ಚೆನ್ನಾಗಿದೆ ಆಟಾಡೋದಕ್ಕೆಲ್ಲ. ಅವರು ಯಾರಾದರೂ ಬರ್ತಾರಾ ಅಂತ ವೆಯ್ಟ್ ಮಾಡ್ತಿದ್ದಾರೆ ಕರೆಯೋದಕ್ಕೆ, ಆಟಾಡೋದಕ್ಕೆ. ಅಷ್ಟರಲ್ಲೇ 2 ಬಾಕ್ಸ್ ಇತ್ತು, ಅವಕ್ಕೆ ಹಾಕಿಡೋಣ ಅಂತೇಳಿ ಹಾಕಿಡ್ತಾಯಿದ್ದೀನಿ. ಹಿಟ್ಟನ್ನೆಲ್ಲ ಸಾಣಿಸಾಯಿತು. ಇವಾಗ ಊರಿಗೆ ಹೋಗಿದ್ನಲ್ಲ, ಅಲ್ಲಿಂದ ಬರಬೇಕಾದ್ರೆ ಸ್ವಲ್ಪ ರಾಗಿ ಇತ್ತು ಮನೆಗೆ. ಓಸೆಲ್ಲ ತೊಗೊಂಬಂದು ಇಟ್ಕೊಂಡಿದ್ದೆ ಮನೆಯಲ್ಲಿ. ಅದನ್ನು ತೊಗೊಂಬಂದಿರಲಿಲ್ಲ. ಅದೊಂದು 6 kg ಅಷ್ಟಿತ್ತು. ಅದನ್ನು ಹಾಕ್ಸ್ಕೊಂಬಂದು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಬಟೋರೆ ನೋಡ್ಬೋದು ಇವಾಗ ಉಪ್ಕೊಂಬಂದಿದೆ. ಇದನ್ನು ಇವಾಗ ರೆಡಿ ಮಾಡ್ತೀನಿ. ಇವಾಗ ಚೋಲೆ ಮಾಡಿಟ್ಟಿದ್ದಾರೆ ನಮ್ಮ ಮನೆಯವ್ರು. ಇವಾಗ ಅದು ಎಣ್ಣೆಗೆ ಬಿಟ್ಟಾಗ ಸ್ವಲ್ಪ ಪ್ರೆಸ್ ಮಾಡಬೇಕಾಗಿತ್ತು, ಆವಾಗ ಉಪ್ಕೊಬರೋದು. ಫಸ್ಟ್ ಹಾಕಿದ್ನಲ್ಲ, ಅದು ನನಗೆ ಗೊತ್ತಾಗಲಿಲ್ಲ. ಆಮೇಲೆ ನೆಕ್ಸ್ಟ್ ಸತಿಯಿಂದ ಚೆನ್ನಾಗಿ ಬರ್ತಾಯಿತ್ತು ಉಪ್ಕೊಂಡು. ಅದನ್ನು ಪ್ರೆಸ್ ಮಾಡಬೇಕು ಅಂತ ಅಂದರು. ಆಮೇಲೆ ಮಾಡ್ತಾ ಚೆನ್ನಾಗೇ ಉಪ್ಪು ಬರೋಕ್ಕೆ ಶುರು ಆಯಿತು. ಫಸ್ಟ್ ಎಲ್ಲ ನಾನು ಮೊಬೈಲಲ್ಲಿ ನೋಡ್ಕೊಂಡು ಮಾಡಿದ್ದೆ ಇದನ್ನು.
ಯಾವಾಗೂ ಚೋಲೆ ಮಾಡಿದ್ರೆ ಪೂರಿ ಮಾಡ್ತಿದ್ವಿ ನಾವು. ಈ ಸಲ ನೋಡೋಣ ಅಂತೇಳಿ ಬಟೋರೆ ಟ್ರೈ ಮಾಡಿದೆ. ಟೇಸ್ಟ್ ಮಾತ್ರ ಹೋಟ್ಲಲ್ಲಿ ಸಿಗುತ್ತಲ್ಲ, ಇಲ್ಲಿ ಡೆಲ್ಲಿಲಿ ಫೇಮಸ್ಸು, ಅದೇ ಥರನೇ ಇತ್ತು. ಸೆಕೆ ಬೇರೆ, ಏನಕ್ಕಾದರೂ ಇದನ್ನು ಹಚ್ಕೊಂಡು ನನಗಾಗಿತ್ತು. ಈ ಸೆಕೆ ಟೈಮಲ್ಲೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಈ ಥರದ್ದೆಲ್ಲ. ಅದರಲ್ಲೂ ಡೆಲ್ಲಿಲಂದ್ರೂ ಸಿಕ್ಕಾಪಟ್ಟೆ ಸೆಕೆ ಇರೋದ್ರಿಂದ ಆಗೋದಿಲ್ಲ ಎಣ್ಣೆ ಮುಂದೆನೇ ನಿಂತ್ಕೊಂಡಿರೋದಕ್ಕೆ. ಸ್ವಲ್ಪ ಹೊತ್ತು ಹೊರಗಡೆ ರೂಮ್ಗೆ ಹೋಗ್ಬಿಟ್ಟು ಬಂದೆ. ಎ ಸಿ ಇದೆಯಲ್ಲ, ಸ್ವಲ್ಪ ತಣ್ಣಗಾಗುತ್ತೆ ಅಂಥೇಳಿ ಆಮೇಲೆ ಬಂದು ಮತ್ತೆ ಮಾಡ್ತಾಯಿದ್ದೀನಿ. ಅದಾದಮೇಲೆ ನೀರು ಬರ್ತಾ ಇರಲಿಲ್ಲ ನಮ್ಮ ಕ್ವಾರ್ಟರ್ಸಲ್ಲಿ, ಅದಕ್ಕೆ ಸ್ನಾನ ಆಮೇಲೆ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ತಿಂಡಿ ತಿನ್ಕೋತೀವಿ. ಅಷ್ಟರಲ್ಲಿ ನೀರು ಬರ್ಬೋದು ಅಂತ ಅಂದ್ಕೊಂಡಿದ್ವಿ, ಹಾಗಾಗಿ ನಮ್ಮ ಮನೆಯವ್ರು ಬಂದು ಇದಕ್ಕೆ ಒಬ್ಬರು ಬಿಲೆಟಲ್ಲಿ ಇದ್ದಾರಂತೆ, ಅವ್ರ ಫ್ರೆಂಡು ಕನ್ನಡದವರು, ಅವರಿಗೆ ಕೊಡೋಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ಏನಾದರೂ ಈ ಥರ ತಿಂಡಿಗಳೇನಾದರೂ ಮಾಡಿದ್ರೆ ಕನ್ನಡದವ್ರು ಇದ್ದಾರೆ ಫ್ರೆಂಡು, ಅವ್ರಿಗೆ ಹೋಗಿ ಕೊಟ್ಬಿಟ್ಟು ಬರ್ತಾರೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಮನೇಲಿ ರೂಮಲ್ಲೇ ಇರ್ತಾರೆ ಒಬ್ಬರೇ ಅಂಥೇಳಿ ಮಾತಾಡಿಸ್ಕೊಂಡು ಕೊಟ್ಬಿಟ್ಟು ಬಂದರು. ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಗಡೆ ಹೊಂಟಿದ್ದೀವಿ. ಮಳೆನೂ ಬರ್ತಾಯಿತ್ತು. ಈಗ ಮಳೆ ಬಂದ್ಬಿಟ್ಟು ಹೋಗ್ಬಿಟ್ರೆ ಡೆಲ್ಲಿಲಿ ಇನ್ನೂ ಸೆಕೆ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಅದು ಬೇರೆ ನಿಧಾನ ಬರ್ತಾಯಿತ್ತು ಮಳೆ, ಜೋರಾಗಾದರೂ ಬಂದರೆ ಸ್ವಲ್ಪ ತಣ್ಣಗಾಗುತ್ತೆ. ಅದಾದಮೇಲೆ ಪೆಟ್ರೋಲ್ ಪಂಪಲ್ಲಿ ಬಾತುಕೋಳಿ ಏನಂತಾರೆ, ಬಾತುಕೋಳಿನೇ ಅಂತಾರೆ ಇದು ಅದು ವಿಡಿಯೋ ಮಾಡು ಮಮ್ಮಿ ಅಂಥೇಳಿ ಮಾಡಿದೆ. ನಮ್ಮ ಮನೆಯವ್ರು ಪೆಟ್ರೋಲ್ ಹಾಕಿಸ್ಕೊಂಡ್ರು. ಅದಾದಮೇಲೆ ಅಲ್ಲಿಂದ ಹೊರಟೆ. ಡೋಲಕ್ವಾ ಮೆಟ್ರೋ ಸ್ಟೇಷನ್. ನಾವಿವಾಗ ಗೋಪಿನಾಥ್ಗೆ ಹೋಗ್ತಾಯಿದ್ವಿ. ಗೋಪಿನಾಥಲ್ಲಿ ಒಂದು ಅಂಗಡಿ ಇದೆ, ಅಲ್ಲೇ ಯೂನಿಫಾರ್ಮು ಮತ್ತು ಶೂಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಇವಾಗ ನಮ್ಗೆ ಯೂನಿಫಾರ್ಮ್ ಎಲ್ಲ ತೊಗೊಂಡಿದ್ವಿ, ಬರೀ ಶೂ ಮಾತ್ರ ತೊಗೋಬೇಕಾಗಿತ್ತು. ಒಂದು ಹಳೆ ಶೂ ಬಂದು ಟೈಟ್ ಆಗುತ್ತಂತೆ, ಚೆನ್ನಾಗೇ ಇದೆ, ಅಂದರೆ ಟೈಟ್ ಆಗಿಬಿಟ್ಟಿದೆ. ಅದಕ್ಕೇ ಅವನಿಗೆ ಹೊಸದು ಕೊಡ್ಸೋಣ ಅಂತೇಳಿ ಬಂದಿದ್ವಿ. ಇದು ಗೋಪಿನಾಥ್ ಮಾರ್ಕೆಟು. ಅಲ್ಲಿಂದ ಒಬ್ಬರು ಮನೆಗೆ ಹೋಗ್ತಾಯಿದ್ವಿ.
ನಮ್ಮ ಮನೆಯವ್ರ ಫ್ರೆಂಡು ಅಸ್ಸಾಮು ಅವರು, ಅವರಿಗೆ ಇವರು ನಿಂಬೆಹಣ್ಣಿನ ಗಿಡ ತಗೊಬರೋಕೆ ಕೇಳಿದ್ರಂತೆ. ಅದಕ್ಕೇ ಪಾಲಮ್ಗೆ ಹೋಗ್ತಾಯಿದ್ದೀವಿ ಇವಾಗ. ಅವ್ರ ಮನೆಗೆ ಗೊತ್ತಿರಲಿಲ್ಲ, ಅಡ್ರೆಸ್ ಕೇಳ್ಕೊಂಡು ಹೋಗ್ತಾಯಿದ್ದೀವಿ. ಗೇಟಲ್ಲೇ ID ಕಾರ್ಡ್ ತೋರಿಸಿದ್ರೆ ಏನು ಬಿಡ್ತಾರೆ. ಅದಾದಮೇಲೆ ಅವ್ರಿಗೆ ಫೋನ್ ಮಾಡಿದ್ವಿ, ಆಮೇಲೆ ಅವ್ರ ಅಡ್ರೆಸ್ ಹೇಳಿದ್ರು, ಹಂಗೆ ಹೋಗ್ತಾಯಿದ್ವಿ. ಅವ್ರ ಕ್ವಾರ್ಟರ್ಸಲ್ಲೆಲ್ಲ ಈ ಲಿಫ್ಟೆಲ್ಲ ಇದೆ. ಅವ್ರು ಇರೋದು 6th ಫ್ಲೋರಲ್ಲಿ, ಹಾಗಾಗಿ ಲಿಫ್ಟಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ಅವರು ಲಿಫ್ಟ್ ಹತ್ರನೇ ಬಂದಿದ್ದರು. ಮನೆ ಮತ್ತೆ ಹೊರಟ್ವಿ, ನಿಂಬೆಹಣ್ಣಿನ ಗಿಡ ಎಲ್ಲ ತೊಗೊಂಡು ಅವರು ಕಳ್ಸೋಕ್ಕೆ ಬಂದಿದ್ದರು. ಇವಾಗ ಡೋಲಕ್ವಾ ಹತ್ರ ಹೋಗ್ತಾಯಿದ್ದೀವಿ. ಡೋಲಕ್ವಾದಲ್ಲಿ ಮಳೆ ಬಂದು ಹೋಗಿದೆ, ಅಷ್ಟೊಂದೇನು ಮಳೆ ಇಲ್ಲ ಇವಾಗ. ಇದೇ ನಮ್ಮ ಕರ್ನಾಟಕ ಭವನ, ಕಾವೇರಿ ಹೆಸರು ಇದ್ರದ್ದು. ಇವಾಗ ಹೊಸ್ದಾಗಿ ಕಟ್ಟಿದ್ದು ಇದನ್ನು. ಮಳೆ ಬಂತು ಇವತ್ತು ಬೆಳಗ್ಗೆಯಿಂದ. ನೋಡ್ಬೋದು, ಸಂಜೆ ಆಟಾಡೋಕ್ಕೆ ಹೋಗಿದ್ದ, ಎಷ್ಟು ಬೇವ್ಬಿಟ್ಟಿದ್ದಾನೆ ಅಂದರೆ, ಮಳೆ ಬಂದರೂ ಇನ್ನೂ ಜಾಸ್ತಿ ಸೆಕೆ ಆಗುತ್ತೆ. ಅದು ಕಂಟಿನ್ಯೂಸ್ ಆಗಿ ಮಳೆ ಬಂದರೆ ಹಂಗೇನು ಸೆಕೆ ಅನಿಸಲ್ಲ. ಇದು ಸ್ವಲ್ಪ ಬರುತ್ತೆ, ಮತ್ತು ನೆಕ್ಸ್ಟ್